ಮುರುಡೇಶ್ವರಕ್ಕೆ ಹೋಗಿ ಬಂದಿದ್ದು ಟ್ಯಾನ್ ಕಮ್ಮಿ ಆಗೋದಿರ್ಲಿ, ಇನ್ನೂ ಸುಸ್ತೇ ಹೋಗಿಲ್ಲ. ಮತ್ತೊಂದು ಕಡೆ ಬಂದಿದ್ದೀವಿ. ಹಲೋ ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನು ಅಶ್ವಿನಿ. ನಾನು ಸಾನ್ವಿತಾ. ಎಸ್, ನನ್ನ ಮಗಳು. ಹೊರನಾಡಿಗೆ ಬಂದಿದ್ದೀವಿ ಆಲ್ರೆಡಿ. ಹೊರನಾಡಿಂದ ಕ್ಯಾತನ್ಮಕ್ಕಿ ಹೋಗೋ ಐಡಿಯಾ ಇದೆ. ನೋಡೋಣ ಏನೇನಾಗುತ್ತೆ ಅಂತೆಲ್ಲ ತೋರಿಸೋಣ ಅಂತ ಅನ್ನಿಸ್ತು. ಸದ್ಯಕ್ಕೆ ಈಗ ಹೊರನಾಡು ಅಮ್ಮನವರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ಅಲ್ಲ, ಟೂರಿಸ್ಟು. ಹೌದು, ಅದು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ. ಸ್ಯಾಟರ್ಡೆ, ನಾಳೆ ಸಂಡೇ ಆ್ಯಂಡ್ ನೆನ್ನೆನೂ ರಜಾ, ಕಾರ್ಮಿಕರ ದಿನಾಚರಣೆ ಅಂತ. ಅದಕ್ಕೆ ಅಲ್ಲೇ ಗೊತ್ತಿಲ್ಲ ಕೇಳಿಸ್ತಿದ್ಯಾ ಅಂತ ಈ ಇಷ್ಟೊಂದು ಸೌಂಡಲ್ಲಿ. ಸರಿ ಹೋಗೋಣ ಬಾ. ಇವತ್ತು ಅಷ್ಟೇ ನಾವು ಮನೆಯಿಂದ ಎಲ್ಲರೂ ಬಂದಿದ್ದೀವಿ ಎಕ್ಸೆಪ್ಟ್ ಮಾವ. ಮೇ 1ನೇ ತಾರೀಕು ಅಂದಾಗಲೇ ಐಡಿಯಾ ಬಂದಿರ್ಬೋದು. ವ್ಲಾಗ್ ಮಾಡಿ ಆಲ್ಮೋಸ್ಟ್ 2 ವೀಕ್ಸ್ ಆಯಿತು, ಇನ್ನೂ ಪೋಸ್ಟ್ ಮಾಡಿರಲಿಲ್ಲ. ಬಿಕಾಸ್ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವಾಯ್ಸ್ ಓವರ್ ಕಂಪ್ಲೀಟ್ ಮಾಡಿರಲಿಲ್ಲ. ಸೊ ಸ್ವಲ್ಪ ಡಿಲೇ ಆಯಿತು. ಸೀರಿಯಸ್ಲಿ ನಮ್ಮ ಹೊರನಾಡ ಅನ್ನಿಸ್ತಿದೆ. ಎಂಥ ಜನ ಈ ಥರ. ನಾವು ಆಲ್ಮೋಸ್ಟ್ ಜನ ಕಮ್ಮಿ ಇದ್ದಾಗಲೇ ಬರೋದು. ಅದಕ್ಕೆ ನಮ್ಮ ಸೈಡು ಹೊರನಾಡು, ಕಳಸ ಅಂತ ಫೇಮಸ್ ದೇವಸ್ಥಾನಗಳಿರೋದ್ರಿಂದ ಅಟ್ಲೀಸ್ಟ್ 2 ದಿನ ಗೌರ್ಮೆಂಟ್ ಹಾಲಿಡೇ ಸಿಕ್ಕರೂ ಕೂಡ ತುಂಬ ಜನ ಸೇರ್ತಾರೆ. ನಾವು ಬರೋದು ಆಷಾಢ ಮಾಸದಲ್ಲಿ ಹೂವಿನ ಅಲಂಕಾರ ಹಾಗೆ ಜಾತ್ರೆ ಟೈಮಲ್ಲಿ, ಅವಾಗೆಲ್ಲ ಲೋಕಲೈಟ್ ಸೇರ್ತಾರೆ. ಬಟ್ ಈ ಥರ ಟೈಮಲ್ಲಿ ಬಂದರೆ ಹೆಚ್ಚಾಗಿ ಬೇರೆ ಊರಿಂದ ಬಂದವರೆಲ್ಲ ನೋಡೋಕ್ಕೆ ಸಿಗ್ತಾರೆ. ನಾವು ದೇವಸ್ಥಾನಕ್ಕೆ ಒಳಗೆ ಬಂದವರೇ ಡೈರೆಕ್ಟಾಗಿ ಸೇವಾ ಕೌಂಟರಿಗೆ ಹೋಗಿ ಒಂದು ಸೇವೆ ಮಾಡಿಸ್ಕೊಂಡ್ವಿ. ದರ್ಶನ ಆಯಿತು. ಮಂಗಳಾರತಿ 2:15 ಮೇಲೇ, ಸೊ ಲೇಟ್ ಆಗುತ್ತೆ. ಅಷ್ಟೋ ತನಕ ಏನು ಸುಮ್ಮನೆ ಕೂತ್ಕೊಳ್ಳೋದು ಎಂತಕ್ಕೆ ಅಂತ ಊಟಕ್ಕೆ ಬಂದ್ವಿ. ಇನ್ನೂ 1:15 ಅಲ್ಲೇ ಸೀದಾ ಊಟದ ಹಾಲು ಕಡೆ ಪಯಣ. ಕೈ ತೊಳೆದ್ರೆ ಸಾಕು, ತಣ್ಣಗಾಗುತ್ತೆ. ಹೋಗೋಣ. ಇನ್ನೂ ಸುಮಾರು ಜನ ಇದ್ದಾರೆ, ಯಾವಾಗಲೂ ಇಲ್ಲಿ ಬೇಕು ಅಂತ. ಊಟಕ್ಕೆ ಬರೋಷ್ಟೊತ್ತಿಗೆ ಮಂಗಳಾರತಿ ಗಂಟೆ ಸೌಂಡು. ಮಂಗಳಾರತಿ ಆಗ್ತಾಯಿದೆ. ದರ್ಶನ ಆಯಿತು, ಊಟ ಆಯಿತು, ಮಂಗಳಾರತಿ ಆಯಿತು. ಹಾಗೆ ನಾನು ಲಲಿತಾ ಸಹಸ್ರನಾಮ ಕೂಡ ಓದಿದೆ, ಸ್ವಲ್ಪ ಟೈಮ್ ಇದೆ ಅಂತ. ಶಾಪ್ಸಿಗೆ ಬರೋಣ ಅಂತ ಬಂದ್ವಿ. ಆ್ಯಂಡ್ ಇಲ್ಲಿ ಮುಗಿಸ್ಕೊಂಡು ಒಂದು 4:15 ಅಷ್ಟೊತ್ತಿಗೆ ಅಲ್ಲಿ ಹೋಗ್ತೀವಿ. ಕ್ಯಾತನ್ಮಕ್ಕಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅದೇನೇ ಅದು ಗುಡ್ಡನಾ? ಆ್ಯಕ್ಚುಲಿ ಯಾವುದೇ ಪ್ಲೇಸ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ಮಗಳು ಒಂದ್ಸರಿ ಗೂಗಲಲ್ಲಿ ಸರ್ಚ್ ಮಾಡ್ತಾಳೆ. ಅದಕ್ಕೆ ಅವಳನ್ನ ಕೇಳಿದೆ. ಆ್ಯಂಡ್ ಈ ಹಿಲ್ ಸ್ಟೇಷನ್ ಹೊರನಾಡಿಗೆ ಹತ್ತಿರ ಇರೋವಂಥದ್ದು. ಸೊ ಇದುವರೆಗೂ ನೋಡಿಲ್ಲಲ್ಲ, ಸೊ ಬಂದಿದ್ದೀವಲ್ಲ ನೋಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹೀಗೆ ಹೋದರೆ ಹೊರನಾಡು. ಸೊ ಇಲ್ಲೊಂದು ಫಸ್ಟ್ ಕ್ರಾಸ್ ಬರುತ್ತೆ, ಈ ಕಡೆ ಸೈಡೆ ಕ್ಯಾತನ್ಮಕ್ಕಿ. ಅಲ್ಲಿ ಕ್ರಾಸ್ ಆಗಿ ಬರೋಷ್ಟೊತ್ತಿಗೆ ಸ್ವಲ್ಪ ರೋಡ್ ಚೆನ್ನಾಗಿರಲಿಲ್ಲ. ಅದರ ಮೇಲೆ ಚೆನ್ನಾಗಿದೆ ಅಲ್ಲ. ಇದೆಷ್ಟೋ ತನಕ ಗೊತ್ತಿಲ್ಲ ಈ ದಾರಿ. ನಾವು ಲೋಕಲ್ ಇಲ್ಲಿ ನಮ್ಮ ಬಳೆಕಲ್ ಅಂದ್ರೆ ಅಲ್ಲಿ ಎಂಟ್ರಿ ಫೀಸ್ ಒಂದು ಫ್ರೀ ಮಾಡಿಸ್ತೀನಿ. ಇಲ್ಲ ಅಂದ್ರೆ ಒಬ್ರಿಗೆ 60 ರೂಪಾಯಿ ಇದೆ. ಲೋಕಲ್ ID ಕಾರ್ಡ್ ಏನಾದ್ರು ಇದೆ, DL ಏನಾದ್ರು ಇದೆಯಾ? DL ಇದೆ, ಅದೊಂದು ಹೇಳಿ ಫ್ರೀ ಮಾಡಿಸ್ತೀನಿ. ಇಲ್ಲಿ ಒಳಗೆ ಆ್ಯಕ್ಚುಲಿ ಹೊರನಾಡಿಂದ ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ಗೆ ಅಪ್ರಾಕ್ಸಿಮೇಟ್ಲಿ 8 ರಿಂದ 10 ಕಿಲೋಮೀಟರ್ಸ್ ಆಗ್ಬೋದು. ಆ್ಯಂಡ್ ಹೊರನಾಡಿಂದ ಬಲಿಗೆ ಅನ್ನೋ ಗ್ರಾಮ ತನಕ 4-5 ಕಿಲೋಮೀಟರ್ ಆಗ್ಬೋದು. ನಮ್ಮ ವೆಹಿಕಲಲ್ಲೇ ಬಂದ್ವಿ. ಬಟ್ ಇನ್ನು ಮುಂದೆ ಆಫ್ ರೋಡ್, ಕಂಪ್ಲೀಟ್ಲಿ ಮಣ್ಣಿನ ರೋಡ್ ಆಗಿರುತ್ತೆ. ಸೊ ಕೆಲವು ವೆಹಿಕಲ್ಸ್ ಮಾತ್ರ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ. ಜೀಪ್, ಪಿಕಪ್, ಈ ರೀತಿ 4 ವೀಲರ್ ವೆಹಿಕಲ್ಸ್ ಮಾತ್ರ. ಆ್ಯಂಡ್ ನಾವು ಬರೋಷ್ಟೊತ್ತಿಗೆ ಈ ಜಾಗದಲ್ಲಿ ಬಾಡಿಗೆಗಾಗಿ ಕೆಲವೊಂದಿಷ್ಟು ವೆಹಿಕಲ್ಸ್ ಕಾಯ್ತಾ ಇದ್ರು. ಆಗಲೇ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ. ಸೊ ಅವರು ತಮ್ಮ ಬಾಡಿಗೆ ರೇಟನ್ನ ಹೇಳಿದ್ರು. ಅದರಂತೆ ಅವರು ಪಿಕಪ್ ಆ್ಯಂಡ್ ಡ್ರಾಪಿಗೆ 1500 ಚಾರ್ಜ್ ಮಾಡಿದ್ರು. ನೀವೀಗ ನೋಡ್ತಿರೋ ಹಾಗೆ ಇಲ್ಲಿಂದ ಆಲ್ಮೋಸ್ಟ್ ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ಗೆ 4 ರಿಂದ 5 ಕಿಲೋಮೀಟರ್ ಆಯ್ತೇನೋ. ಸೊ ಅಲ್ಲಿವರೆಗೂ ಮಣ್ಣಿನ ರೋಡೇ ಆಗಿತ್ತು. ಕಂಪ್ಲೀಟ್ ಮಣ್ಣು ರೋಡೇನಾ? ಚೆಕ್ ಪೋಸ್ಟು. ಇಲ್ಲಿ ಎಂಟ್ರಿ ಫೀ ಟಿಕೆಟ್ ತೋರಿಸಿ ಹೋಗ್ಬೇಕಲ್ಲ? ಟಿಕೆಟ್ ತಗೊಂಡು ಹೋಗ್ಬೇಕು. 60 ರೂಪೀಸ್ ಪರ್ ಪರ್ಸನ್. ಕ್ಯಾತನ್ಮಕ್ಕಿ ಹೋಗೋಕ್ಕೆ ವೆಹಿಕಲ್ ಬಾಡಿಗೆ ಚಾರ್ಜ್ ಒಂದು ಕಡೆ ಆದರೆ ಎಂಟ್ರಿ ಫೀಸ್ ಕೂಡ ಇದೆ. ಪರ್ ಪರ್ಸನ್ 60 ರೂಪೀಸ್. ಬಟ್ ನಾವು ಲೋಕಲ್ ಅವ್ರು ಆಗಿರೋದ್ರಿಂದ ನಮಗೆ ಎಂಟ್ರಿ ಮಾತ್ರ ಫ್ರೀ ಆಗಿದೆ. ಗೊತ್ತಿದ್ದೀರಾ? ಇನ್ನೊಂದು ವೆಹಿಕಲ್ ಬಂದರೆ ಹೇಗೆ? ಹೌದಾ? ಒಂದು ವೆಹಿಕಲ್ ಹೋಗೋಕ್ಕಷ್ಟೇ ಜಾಗ ಇದ್ದಂಗಿದೆ. ರಿವರ್ಸ್ ತೊಗೊಳ್ತಾರೆ. ಎದುರುಗಡೆಯಿಂದ ಒಂದು ವೆಹಿಕಲ್ ಬಂತು. ನೋಡೋಣ ಯಾವ ಥರ ಮಾಡ್ತೀವಿ. ಇಲ್ಲೊಂಚೂರು ಅಗಲ ಇದೆ ಜಾಗ, ಅಲ್ಲಿ ತುಂಬ ಸಣ್ಣ ಆಯಿತು. ಹೊರನಾಡು ಕಾಣುತ್ತಾ ಇಲ್ಲಿಂದ? ಏನು ಕಾಣುತ್ತೆ? ಮಜಾ ಆಯಿತು ಜೀಪಲ್ಲಿ ಬಂದಿದ್ದು. ತುಂಬ ಫ್ರೆಂಡ್ಲಿ ಇದ್ದಾರೆ. 1 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಸೊ ಅಷ್ಟರೊಳಗೆ ಹೋಗಿ ಬರಬೇಕಂತೆ. ಇನ್ನೊಂಚೂರು 4:15 ಅಷ್ಟೊತ್ತಿಗೆ ಬಂದರೆ ಕರೆಕ್ಟ್ ಆಗ್ತಿತ್ತೇನೋ ಅನಿಸ್ತಾ ಇದೆ. ಎಲ್ಲಿ ತನಕ ಹೋಗ್ಬೇಕ್ರಿ? ತೋರಿಸಿ. ಆ ಪಾಯಿಂಟಿಗೆ ಹೋಗಬೇಕು.
ಪ್ರದೀಪ್ ಬುಷ್ ಓಡಾಯ್ತು ಊರಿಗಿಂತ ಮುಂದೆ. ಚಾಲೂ ಓಡಿದ್ಲು ಬಿಟ್ಟು. ಅವ್ರು ಇಳಿತಿರೋದೇನೋ ಆ ಕಡೆಯಿಂದ ಮುಗಿಸ್ಕೊಂಡು ಬಂದವರು. ಅಲ್ಲಿ ಇಳಿದು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ. ಎಸ್, ಆ ಜಾಗದಿಂದ ಇಷ್ಟು ದೂರ ಬಷ್ಟೊತ್ತಿಗೆ ಸಾಕಾಯಿತು. ನಾವಲ್ಲಿ ಜೀಪ್ ನಿಲ್ಲಿಸಿ ಬಂದು ಜಾಗ ಕಾಣ್ತಾನೆ ಇಲ್ಲ ಆಯ್ತು, ಅಷ್ಟು ಮೇಲೆ ಬಂದಿದ್ದೀವಿ. ಸುತ್ತಮುತ್ತ ತಡಿ ತೋರಿಸ್ತೀನಿ. ಇನ್ನು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗಿದ್ದಾರೆ ಪ್ರದೀಪ್, ಬುಷ್, ಅಭಿ, ದೊಡ್ಡಮ್ಮ ನೋಡಲಿ ಹೋಗ್ತಿರೋದು. ಅಲ್ಲಿ ಹೋಗ್ತಾ ಇದ್ದಾರೆ. ಏನಲ್ಲಿ ವ್ಯೂ ಪಾಯಿಂಟಿಗೆ ರೀಚ್ ಆದ್ವಿ. ಇನ್ನೊಂದು ಅರ್ಧ ಗಂಟೆ ಲೇಟಾಗಿ ಬರಬೇಕಿತ್ತು ಆಯಿತಾ. ಬಿಸಿಲು ಹೆಚ್ಚಾಯಿತು, ಸ್ವಲ್ಪ ಇದಾಗ್ತಾಯಿದೆ. ಒಂದು 4:15 ಗಂಟೆ ಪರ್ಫೆಕ್ಟ್ ಟೈಮ್. ಗಾಳಿ ಏನೋ ಬರ್ತಾ ಇದೆ, ಬಟ್ ಉರಿ ಆಗ್ತಾಯಿದೆ. ಓಕೆ, ತೋರಿಸ್ಬಿಡ್ತೀನಿ ಈಗ ಒಂದ್ಸರಿ. ಇಲ್ಲೆಲ್ಲ ರೆಸ್ಟ್ ಮಾಡೋದಕ್ಕಂತ ಸುಮಾರು ಹಾಕಿದ್ದಾರೆ ಸೀಟ್ಸ್. ನಿಜವಾಗ್ಲೂ ಕ್ಯಾಮ್ರಾ ಇದರಲ್ಲಿ ಏನೂ ಜಸ್ಟಿಫೈ ಮಾಡ್ತಿಲ್ಲ. ಡೈರೆಕ್ಟಾಗಿ ನೋಡಿ ಹೆಂಗೆ ಕಾಣ್ತಿದೆ. ವಾವ್, ಸೂಪರ್. ಎಷ್ಟು ಸ್ಮೂತ್ ಅನ್ನಿಸ್ತಾ ಇದೆ ಆ ಬೆಟ್ಟ. ಏನು ಹೇಳೋದು ಇದಕ್ಕೆ, ಗುಡ್ಡ. ವಾವ್, ಎಲ್ಲೇ ಹಾರದಂಗೆ ನಮಗೆ ಹಂಗೆ ಕಾಣುತ್ತೆ. ಹಕ್ಕಿ ತೇಲ್ತಿದ್ಯಾ ಅನ್ಸಿದಾಳೆ. ಈ ನಾಯಿ ದನಕ್ಕೆ ಏನು ಕೆಲಸ ಗೊತ್ತಿಲ್ಲ ಇಲ್ಲಿ. ಹಚ್ಕೊಂಡು ಬಂದಿದೆಯಲ್ಲ ಇಲ್ಲಿ ತನಕ. ಹೆಂಗೆ ಬಂದಿರ್ಬೋದು? ಕೆಳಗಿಂದ ತಾನೇ ಬಂದಿರುತ್ತೆ. ನಿಂಗೇನು ಕೆಲಸನೇ ಇಲ್ಲಿ? ಏನಿಲ್ಲ. ಅದೇ ಒಂದು ನಾಯಿ, ಒಂದು ದನ. ನೋಡಿ, ಇಲ್ಲೊಂದು ನಾಯಿ ಕೂತಿದೆ. ಓಯ್ ಅಲ್ಲೋಡಿ, ಜೋರಿದ್ರದು. ದನಕ್ಕೆ ಬೈತಾ ಇದೆ. ಅಲ್ಲ, ಇಲ್ಲೆಲ್ಲ ತಿಂಡಿ ತಗೊಂಡು ಬರ್ತಾರಲ್ಲ, ಸೊ ಇವೆರಡು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾವೆ. ಏನಾದ್ರು ಕೊಡ್ತಾರೆ ಅಂತ. ಹುಷಾರು, ಈ ಕಡೆ ಬನ್ನಿ. ಲೇಸಿಗೆ ಇಷ್ಟೊಂದು. ಓ, ನನ್ನ ಬಾಲು. ಕ್ಯಾತನ್ ಮಕ್ಕಿ ಸ್ನ್ಯಾಕ್ಸು. ತಡೀರಿ, ಅದರೊಳಗಿಂದ ತೋರಿಸಿ. ಅವ್ರನ್ನ ಕಾಣಲ್ಲ, ಬೋಟಿನ ಹೈಲೈಟ್ ಆಯಿತು. ಎಷ್ಟು ಹತ್ತಿರ ಇದೆ ಆದರೂ ಬಂದಿರಲಿಲ್ಲ ಇಲ್ಲಿಗೆ. ಕೇಳುತ್ತಂತ ಗಾಡಿ ಸೌಂಡಲ್ಲಿ ಕೇಳುತ್ತಲ್ಲ ಗೊತ್ತಿಲ್ಲ. ಸೂಪರ್ ಆಗಿದೆ. ಮಿಸ್ ಮಾಡ್ಕೊಂಡಿದ್ದು ನಾವು ಸನ್ಸೆಟ್ ಟೈಮಲ್ಲಿ ಬರಬೇಕಿತ್ತಲ್ಲ. ಬ್ಯೂಟಿಫುಲ್ ಆಗಿರ್ತಿದ್ದೇನೋ. ಓ, ಇಲ್ಲಿಂದ ನಾವು ಅಲ್ಲಿ ಜೀಪ್ ನಿಲ್ಸಿ ಬಂದಿದ್ದೀವಲ್ಲ, ಆ ಜಾಗ ಕಾಣುತ್ತೆ, ತೋರಿಸ್ತೀನಿ. ಎಸ್, ಅಲ್ಲಿಂದ ಇಷ್ಟು ದೂರ ಬಂದಿದ್ದೀವಿ ನಾವು ನಡ್ಕೊಂಡು. ಇಲ್ಲಿ ಕೂತಿದ್ದೀವಿ. ಸೊ ಅದಷ್ಟು ಜಾಗ ತೋರಿಸ್ದೆ. ಈ ಕಡೆ ಕಾರ್ನರ್ ಈ ಮೂಲೆಗೆ ಬಂದರೆ ಇಲ್ಲಿ ಕಾಣುತ್ತೆ. ಇಲ್ಲೊಂದಿಷ್ಟು ಜಾಗ. ಸೊ ಆ ಸೈಡ್ ಹೋಗ್ಬೋದು. ಅಲ್ಲೊಂದಿಷ್ಟು ದನಗಳು ಮೇಯ್ತಾ ಇದೆ, ತೋರಿಸ್ತೀನಿ. ನಾನಿದೊಂದೇ ದನ ಅಂದ್ಕೊಂಡೆ. ಅಲ್ಲಿ ನೋಡಿ ಎಷ್ಟು ದನಗಳಿದ್ದಾವೆ. ಅದೇ, ಇಲ್ಲೇನಾದ್ರು ತಿಂಡಿ ಸಿಗುತ್ತೆ ಅಂತ ಇಲ್ಲಿ ಬಂದು ನಿಂತ್ಬಿಟ್ಟಿದೆ. ಅಮ್ಮ, ವಾವ್, ಅದೇನಕ್ಕೆ ಅಲ್ಲ, ಅಲ್ಲೇನೋ ನೋಡ್ತಾ, ಅಲ್ಲೇನೋ ನೋಡೋದೇನಾ ಅಂತ. ಹೌದು, ಹಾರಕ್ಕಾಗ್ದೇನಾ? ಅದೇ ಕಾಪಾಡಿ ಅಂತ ನಾನು ಬುಷು ಹೇಳ್ತಿದ್ದಾನೆ. ಹಾರಕ್ಕಾಗದೆ ಒದ್ದಾಡ್ತಿರಂಗಿದೆ. ಕೆಳಗಿಡಿತು. ಬಿತ್ತು, ಆಗ್ತಿಲ್ಲ. ಹೌದು ರೀ, ಅಲ್ಲಿ ಮತ್ತೆ ಸ್ಟ್ರಕ್ ಆಯಿತು. ಎಸ್, ವ್ಯೂ ಪಾಯಿಂಟಿಂದ ನೋಡಿಕೊಂಡು ಇಳಿತಾ ಆಗಿದ್ದೀವಿ. ಇವತ್ತಿಗೆ ಮುಗೀತು ಕ್ಯಾತನ್ ಮಕ್ಕಿ. ಸೂಪರ್ ಆಗಿತ್ತು, ಸೂಪರ್ ಎಕ್ಸ್ಪೀರಿಯನ್ಸ್. ಹತ್ತುತ್ತಾ ಎಷ್ಟು ಕಷ್ಟ ಆಗಿತ್ತು, ಇಳಿತಾ ನೋಡಿ ಅಲ್ಲ. ಈಸಿ ಆಗ್ತಿದೆ, ಆರಾಮ ಆಗ್ತಿದೆ. ಉಸಿರು ಬರ್ತಿತ್ತು ಹತ್ಕೊಂಡು ಹೋಗ್ತಾ. ಆ್ಯಕ್ಚುಲಿ ಈಗ ಒಂದಿಷ್ಟು ಜನ ಕಾಣಿಸ್ತಾ ಇದ್ದಾರೆ. ನಾವು ಬಂದಿದ್ದ ಟೈಮಲ್ಲಿ ಜನ ಇರಲಿಲ್ಲ, ಸೊ ಅಲ್ಲೊಂಚೂರು ಫ್ರೀ ಇತ್ತು. ಬಟ್ ಸನ್ಸೆಟ್ ನೋಡೋಕ್ಕಾಗಲಿಲ್ಲ. ಸೊ ಈಗ ಬಹುಶಃ ಸನ್ಸೆಟ್ ನೋಡೋಕ್ಕಾಗುತ್ತೆ ಅಂತಲೇ ಒಂದಿಷ್ಟು ಜನ ಸೇರ್ತಿದ್ದಾರಲ್ಲ. ಅಲ್ಲಿ ಕೆಳಗಡೆನೂ ಒಂದಷ್ಟು ಜನ ಇದ್ದಾರೆ, ಮೇಲೆ ಒಂದಿಷ್ಟು ಜನ ಹೋದರು.
ಅದು ನೋಡು ಒಂದೇ ಹೋಗಿ ಅದು ಸಿಗಲಿಲ್ಲ ತೋರ್ಸೋಕ್ಕೆ. ಹೇಗನ್ನಿಸ್ತು ಹೇಳ್ರೋ, ಹೇಗನ್ನಿಸ್ತು? ತೋರಿಸ್ತೀನಿ ಚೆನ್ನಾಗಿದೆ ಪ್ಲೇಸ್. ಹೌದಲ್ಲ, ಮತ್ತೆ ಇನ್ನೇನಾರು ಎಕ್ಸ್ಟ್ರಾ? ಹ್ಞೂ, ಮಕ್ಕಳನ್ನೆಲ್ಲ ಹತ್ತಿಸ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲೊಂದು ಕ್ಯೂಟ್ ಆಗಿರೋ ಪಪ್ಪಿ, ಸೂಪರ್ ಕ್ಯೂಟ್. ಮೀಟಿ, look at here. Yay. ಏನ ಮಿನಿಯೇಚರ್ ತೆಂಗಿನಕಾಯಿ. ಹೌದಲ್ಲ, ಹೌದಲ್ಲ, ಎಳ್ನೀರು ಆ ಥರ ಕಾಣ್ತಾ ಇದೆ. ಯಾವ ಗಿಡದ್ದು? ಈ ಗಿಡದ ಕಾಯಿದು. ಬ್ಲಾಗ್ನ ಮುಗಿಸೋಣ. ಇನ್ನೇನು ಸೀದಾ ಮನೆಗೆ ಹೋಗೋದು ಆ ಜೀಪ್ ಹತ್ಕೊಂಡು. ಹೌದಲ್ಲ, ಈಗ ಎಷ್ಟು ಜೀಪ್ ಬಂತು. ಅವಾಗ 2 ಇದ್ದಿದ್ದು, ನಮ್ಮದು ಮತ್ತು ಇನ್ನೊಂದು. ಈಗ ಸುಮಾರು ಜೀಪ್ಸ್ ಬಂತು. ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ಬ್ಲಾಗ್ ಸ್ವಲ್ಪನಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೀಸನ್ ಬಾಯ್. ಬಟ್ ವ್ಲಾಗ್ನ ಮುಗಿಸೋಕ್ಕಿಂತ ಮುಂಚೆ ನೀವೇನಾದ್ರು ಹೊರನಾಡಿ ಬಂದು ಕ್ಯಾತನ್ಮಕ್ಕಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಆ್ಯಂಡ್ ಆಲ್ಸೋ ವೆಹಿಕಲ್ ಫೆಸಿಲಿಟಿ ಬೇಕು ಅಂತ ಅನಿಸಿದ್ರೆ ನಾನೊಬ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ. ಬಟ್ ಮತ್ತಾರ್ದು ಅಲ್ಲ, ನಮ್ಮನ್ನು ಕರ್ಕೊಂಡೋಗಿ ಬಂದ್ರಲ್ಲ ಇವರು ದೀಕ್ಷಿತ್ ಅಂತ ತುಂಬ ಸೇಫಾಗಿ ನಿಮ್ಮನ್ನು ಕರ್ಕೊಂಡೋಗಿ ಬಂದು ಬಿಡ್ತಾರೆ. 9449336173. ಈ ನಂಬರಿಗೆ ಕಾಲ್ ಮಾಡೋದಾಗುತ್ತೆ. ಇಲ್ಲೇ ಇರ್ತೀರಾ, ಬಲ್ಲಿಗೆಲ್ಲೇ ಇರ್ತೀರಾ? ಪಿಕಪ್ ಆ್ಯಂಡ್ ಡ್ರಾಪ್ ಅಲ್ಲ, ಮಾಡ್ತಾರೆ. ಚೆನ್ನಾಗಿತ್ತು ಡ್ರೈವಿಂಗ್ ಕೂಡ, ಸ್ಮೂತಾಗಿ, ಗೊತ್ತಾಗಲಿಲ್ಲ.